ನಾವು ಇವಾಗ ಹೋಗುತ್ತಿರುವುದು ಚನ್ನಪಟ್ಟಣದ ತೀರ ಗೌಡಗೆರೆ ಎಂಬ ಊರಿನಲ್ಲಿ ಇರುವ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಹೋದರೆ ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಯಾರೇ ಏನೇ ಕಷ್ಟ ಅಂತ ಗೌಡಗೆರೆಯಲ್ಲಿರುವ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಸತತ 7 ವಾರಗಳು ಬಂದು ಭಕ್ತಿಯಿಂದ ಕಾಯಿ ಕಟ್ಟಿದರೆ ಅವರ ಕಷ್ಟಗಳು ನಿವಾರಣೆಯಾಗುತ್ತೆ. ಬಸಪ್ಪನ ಆಶೀರ್ವಾದ ಮಾಡಿಕೊಂಡರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಈ ಬಸಪ್ಪನ ಸುತ್ತ 7 ವಾರ ಸುತ್ತಿ ಈ ಕಾಯಿಯನ್ನು 7 ವಾರಗಳು ಬಂದು ಕಾಯಿ ಕಟ್ಟಬೇಕು. ಅದು ಒಂದು ಮಂಡಲ ಪೂಜೆ ಇದ್ದಂಗೆ. ಬಸಪ್ಪನ ಆಶೀರ್ವಾದ ಮಾಡಿಕೊಂಡರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಬಸಪ್ಪನ ತೀರ್ಥ ಮಾಡಿದರೆ ಕಾಯಿಲೆ ಕಸಾಲೆ ರೋಗಗಳು ವಾಸಿಯಾಗುತ್ತದೆ, ಕಮ್ಮಿಯಾಗುತ್ತದೆ. ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿದಿನ 365 ದಿನಗಳು ಅನ್ನದಾನ ನಡೆಯುತ್ತೆ. ಇಲ್ಲಿಗೆ ಬಂದು ಇರುವ ಭಕ್ತಾದಿಗಳು ಯಾರೂ ಹಸಿದುಕೊಂಡು ಹೋಗುವುದಿಲ್ಲ. ಇಲ್ಲಿ ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾಯಿಗೆ ವಿಶೇಷ ಪೂಜೆ ಇರುತ್ತೆ. ಹಬ್ಬ, ಹುಣ್ಣಿಮೆ, ಅಮಾವಾಸ್ಯೆ ದಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ತಾಯಿಗೆ 7 ವಾರ ಹರಕೆ ಕಾಯಿ ಕಟ್ಟಿದರೆ, ಬೆಲ್ಲದ ಆರತಿ ಮಾಡಿದರೆ ಕೊಟ್ಟ ಸಾಲ ವಾಪಸ್ ಬರುತ್ತದೆ ಎಂಬ ನಂಬಿಕೆ ಇದೆ. ಮತ್ತೆ ಇಲ್ಲಿ ಉಪ್ಪಿನ ಆರತಿ ಮಾಡಿದರೆ ನೀವು ಅಂದುಕೊಂಡಿದ್ದು ನೆರವೇರುತ್ತದೆ. ನೀವು ಬೇಡಿದ್ದೆಲ್ಲ ತಾಯಿ ಚಾಮುಂಡೇಶ್ವರಿ ನೆರವೇರಿಸುತ್ತಾಳೆ. ಅದಕ್ಕೋಸ್ಕರ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಪಂಚಲೋಹದಿಂದ ನಿರ್ಮಿಸಿರುವ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಈಗ ಏಷಿಯನ್ ಬುಕ್ ಆಫ್ ರೆಕಾರ್ಡ್ ಆಗಿದೆ. ಇಲ್ಲಿಗೆ ಬಂದು ಹೋಗಿರುವ ಭಕ್ತಾದಿಗಳು 7 ವಾರಗಳು ಬಂದು ಸಹ, ಇಲ್ಲ 9 ವಾರಗಳು ಬಂದು ಪೂಜೆ ಮಾಡಿ ಸಹ ಹೋಗಿದ್ದಾರೆ. ಅವರ ಎಲ್ಲ ಕಷ್ಟಗಳನ್ನು ಬಗೆಹರಿಸಿದ್ದಾಳೆ ಈ ತಾಯಿ ಚಾಮುಂಡೇಶ್ವರಿ. ಕೇವಲ 1 ವಾರಕ್ಕೆ ಬಂದು ಹೋಗಿ ಅವರ ಕಷ್ಟ ಪರಿಹಾರ ಆದ ಮೇಲೆ ಎಷ್ಟೋ ಸಹ ಜನಗಳು ಇಲ್ಲಿ ಬಂದು ಸಿಹಿ ಹಂಚಿದ್ದಾರೆ.